बोलो यीशु क्रिस्त महाराज को जय. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕತ್ತರಣೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ದಯವಿಟ್ಟು ನೆನಪು ಮಾಡ್ತೀರಾ? ದೇವ್ರು ಯಾವ ವಿಷಯದ ಕುರಿತಾಗಿ ಓದೋರು ನಮ್ಮ ಸಂಗಡ ಮಾತಾಡಿದ್ರಿ? ಯಾವ ವಿಷಯ ಇತ್ತರಮ್ಮ? ಲಕ್ಷ್ಮೀರು, ಯಾವ ವಿಷಯ ಇತ್ತು? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಬರ್ಕೊಂಡಿಲ್ವಾ? ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಮರಿಬಾರದು. ಹಲ್ಲೆಲೂಯಾ. ದೇವರ ಮಕ್ಕಳ ಒಂದು ಲಕ್ಷಣದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ. ಆ ಲಕ್ಷಣ ಏನಾಗಿತ್ತು ರೀ ಅಮ್ಮ? ಹೇಳ್ರಿ ಕರೆಕ್ಟೇ. ಹಾಂ, ಜೋರಾಗಿ ಹೇಳ್ರಿ ಸ್ವಲ್ಪ. ಹಾಂ, ಅದೇ ಕರೆಕ್ಟಾಗಿ ಹೇಳ್ತಾ ಇದ್ರಲ್ಲ, ಕರೆಕ್ಟಾಗಿ ಹೇಳ್ರಿ ಅಮ್ಮ. ಎಕ್ಸಾಮಲ್ಲಿ ಇದು ಬರೆಯೋದಲ್ಲ, ಹೇಳ್ರಿ ಬಾಯಿಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಐರಾಜರು ನೀವು ಬಂದಿದ್ದಿಲ್ಲಲ್ರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳ್ರಮ್ಮ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಕೀರ್ತನೆಗಳ ಪುಸ್ತಕ 23ನೇ ಕೀರ್ತನೆಯಲ್ಲಿರ್ತಕ್ಕಂಥ ಒಂದು ಸಂಗತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ನಾಲ್ಕನೇ ವಚನದಲ್ಲಿರ್ತಕ್ಕಂಥ ಬಿ ಪಾರ್ಟ್ ಹೋದ್ರಿ. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ನಾವು ಜೀವಿಸುವಾಗ ಮನುಷ್ಯರಾಗಿರ್ತಕ್ಕಂಥ ನಮಗೆ ಒಬ್ಬರ ಸಹವಾಸ, ಒಬ್ಬರ ಜೊತೆ ಎನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆದಾಮನು ಒಂಟಿಗನಾಗಿರುವಂಥ ಸಮಯದಲ್ಲಿ ದೇವರು ಜೋಡಿಯಾಗಿ ಅವಳನ್ನು ಆತನಿಗೆ ಏನು ಮಾಡಿದರು? ಒದಗಿಸಿಕೊಟ್ರು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಒಂಟಿಗನಾಗಿರುವಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಸಹಕಾರಿಯಾಗಿರುವಂಥ ಸಮಯದಲ್ಲಿ, ಸ್ನೇಹಿತನಾಗಿರುವಂಥ ಸಮಯದಲ್ಲಿ ಅವರಿಗೆ ಯಾವ ಭಯ ಎನ್ನುವಂಥದ್ದು ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕತ್ತಲೆಯಲ್ಲಿ ನಾವು ತೆರಳ್ತಾ ಇರಬೇಕಾದ್ರೆ, ನಾವು ಏಕಾಂಗಿಯಾಗಿರುವಂಥ ಸಮಯದಲ್ಲಿ, ಚಿಕ್ಕವರಾಗಿರುವಾಗ ನಾವು ಭಯ ಪಡ್ತೀವಿ. ಆದರೆ ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಜೊತೆಗಾರರಿದ್ದರೆ ನಮಗೇನಾಗಲ್ಲ, ಭಯ ಎನ್ನುವಂಥದ್ದು ಬರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮುಂದೆ ಯಾವುದೋ ಒಂದು ಸಮಸ್ಯೆ ಆಗಲಿಕ್ಕಿದೆ ಎಂಬುದಾಗಿ ನಮಗೆ ಗೊತ್ತಾದಾಗ ನಾವು ಒಬ್ಬರೇ ಹೋಗೋದಕ್ಕಾಗಿ ನಾವು ಇಷ್ಟಪಡೋದಿಲ್ಲ. ನಮ್ಮ ಸಂಗಡ ಇನ್ನೊಬ್ಬರನ್ನ, ಇತರರನ್ನು ನಾವು ಕರೆದುಕೊಂಡು ಹೋಗೋದಕ್ಕೆ ಇಷ್ಟಪಡುವಂಥವರಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸಂಪೂರ್ಣವಾಗಿ, ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ದಾವೀದನು ತನ್ನ ಜೀವಿತದ ಅವಧಿಯಲ್ಲಿ ತುಂಬ ಕೇಡುಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಇದ್ದಾಗಲೂ ಕೂಡ ದಾವೀದನಿಗೆ ಭಯ ಇಲ್ಲ. ಕಾರಣ ಒಂದೇ, ಏನಂತೇಳಿ ಅಂದರೆ, ದಾವೀದನು ತನ್ನ ದೇವರನ್ನು ತನ್ನ ಹತ್ತಿರದಲ್ಲಿ ಇಟ್ಟುಕೊಳ್ಳುವ ಹಾಗೆ ಒಂದು ಒಳ್ಳೆಯ ಭಕ್ತಿಯ ಜೀವಿತವನ್ನು, ಸಾಕ್ಷ್ಯ ಜೀವಿತವನ್ನು ಏನು ಮಾಡ್ತಾ ಇದ್ದಾನೆ? ಕಟ್ಟಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅದಕ್ಕಾಗಿ ದೇವರು ಹೇಳಿದರೆ, ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ಏನಂತ ಹೇಳಿದ್ದಾರೆ? ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರುತ್ತೇನೆ, ನಿಮ್ಮ ಜೊತೆಗೆ ಇರುತ್ತೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾರೋ ಒಬ್ಬರ ಮೂಲಕವಾಗಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನಾವು ಇರುವಂಥದ್ದು ಆದರೆ, ನಮ್ಮ ಜೊತೆಗಾರನಾಗಿರುವಂಥವ್ರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಅದಕ್ಕಾಗಿ ಸತ್ಯವೇದ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ದೇವರು ನಮ್ಮ ಹತ್ತಿರವಿರುವುದರಿಂದ ನಮಗೆ ಕೇಡು ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ 54ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಚನವನ್ನು, ಭಾಷೆಯನ್ನು ಕೊಡ್ತಾ ಇದ್ದಾನೆ. 17ನೇ ವಾಕ್ಯದಲ್ಲಿ ಏನಂತ ಹೇಳಂತಂದರೆ, ನಿಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿಮ್ಮನ್ನ ಜಯಿಸದು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ದೇವರು ನಿಮ್ಮ ಪಕ್ಷವಾಗಿದ್ದರೆ, ದೇವರು ನಿಮ್ಮ ಜೊತೆಗಾರನಾಗಿದ್ದರೆ, ದೇವರು ನಿಮ್ಮ ಸಮೀಪದಲ್ಲಿ ಇರುವಂಥದ್ದೇ ಆದರೆ ಆತನು ನಿಮಗೆ ಬರುವಂಥದ್ದೆಲ್ಲವನ್ನು ಎದುರಿಸ್ತಾನೆ. ಆತನು ಎಲ್ಲವುಗಳನ್ನು ನೋಡಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ಅಬ್ರಹಾಮನ ಜೀವಿತವನ್ನಾಗಲಿ, ಮೋಶೆಯ ಜೀವಿತವನ್ನಾಗಲಿ, ಅದೇ ರೀತಿಯಾಗಿ ಯೋಸೇಫನ ಜೀವಿತವನ್ನಾಗಲಿ, ಅನೇಕ ಭಕ್ತರ ಜೀವಿತವನ್ನಾಗಲಿ ನಾವು ನೋಡಿದಾಗ, ಅವರು ಪ್ರತಿ ಸಮಯದಲ್ಲಿಯೂ, ಸಂದರ್ಭದಲ್ಲಿಯೂ ದೇವರನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳುವ ಭಕ್ತಿ
ಸ್ಥಿತಿಯನ್ನು ಅವರು ಮಾಡುವಂಥವರಾಗಿದ್ದರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಹೆದರುವುದಿಲ್ಲ, ನೀನು ನನಗೆ ಹತ್ತಿರವಿರೋದರಿಂದ ಯಾವ ಕೇಡು ನನಗೆ ಇಲ್ಲ. ದೇವರು ನಮಗೆ ಹತ್ತಿರವಾಗಿದ್ದರೆ, ದೇವರು ನಮಗೆ ಸಮೀಪದಲ್ಲಿದ್ದರೆ, ದೇವರು ನಮ್ಮ ಏನಂತ ಹೇಳ್ತೀವಿ ಆ ಒಂದು ಅನ್ಯೋನ್ಯತೆಯಲ್ಲಿ ನಾವು ಇರುವಂಥದ್ದೇ ಆದರೆ ಕೇಡು ಎನ್ನುವಂಥದ್ದು ನಮಗೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ವಾಕ್ಯದ ಕಡೆಗೆ ಹೋಗೋಣ. ಯಾಕೆ ಸೈತಾನನು ಕೇಡನ್ನು ತರ್ತಾ ಇದ್ದಾನಂತಂದರೆ ಮನುಷ್ಯರು ನಾಶವಾಗಬೇಕೆನ್ನುವಂಥದ್ದು ಸೈತಾನನ ಒಂದು ಆಲೋಚನೆ ಆಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಸಮಯದಲ್ಲಿ ಅನೇಕ ಸಾರಿ ಆತನು ಏನು ಮಾಡಿದ, ನೀವು ಎಚ್ಚರಿಕೆಯಿಂದ ಜೀವಿಸ್ರಿ. ಈ ಲೋಕವಲ್ಲ, ಈ ಲೋಕಕ್ಕಿಂತ ಇನ್ನೊಂದು ಲೋಕವಿದೆ. ಆ ಲೋಕದಲ್ಲಿ ನೀವು ಸೇರಬೇಕಾದ್ರೆ, ಆ ಒಂದು ಶಾಶ್ವತವಾಗಿರ್ತಕ್ಕಂಥ ಸ್ಥಳದಲ್ಲಿ ನೀವು ಸೇರಬೇಕಾದ್ರೆ, ನಿತ್ಯ ಜೀವನ ನೀವು ಹೊಂದಿಕೊಳ್ಳಬೇಕಾದ್ರೆ ಸೈತಾನನ ತರುವಂಥ ಕೇಡುಗಳನ್ನು ನೀವು ಎದುರಿಸುವಂಥ, ಸೈತಾನನ್ನು ತಂದಾಕುವಂಥ ಅಗ್ನಿಬಾಣಗಳನ್ನು ನೀವು ಎದುರಿಸುವಂಥ ಬಲವುಳ್ಳಂಥ ಭಕ್ತಿಯನ್ನು ನೀವು ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಒಂದ್ಸಾರಿ ಈ ಸಮಯದಲ್ಲಿ ಯೂದನ ಪತ್ರಿಕೆ ಕಡೆಗೆ ಬನ್ನಿ ನೀವು. ಓಕೆ, ಓದ್ತಿರೋ ಒಂದು ಸರಿ 3ನೇ ವಚನದಿಂದ ಓದಿ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಹಲ್ಲೆಲೂಯಾ. ನಂಬಿಕೆ ವಿಷಯವಾಗಿ ನಾವೇನು ಮಾಡಬೇಕು, ಹೋರಾಡಬೇಕಾಗಿದೆ. ಯಾಕಂದರೆ ನಂಬಿಕೆ ಸ್ಥಿರವಾಗಿ ಅನೇಕರಲ್ಲಿ ಇರ್ತಾ ಇಲ್ಲ. ನಂಬಿಕೆ ಎನ್ನುವಂಥದ್ದು ಏನಾಗುತ್ತೆ, ಕುಂಠಿತವಾಗ್ತಾ ಬರುತ್ತೆ. ದೇವರನ್ನು ನಂಬಿದಂಥ ಮೊದಲನೆಯ ಒಂದು ಸ್ಥಿತಿ ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆಯೇನೋ. ಅದಕ್ಕಾಗಿ ಯೂದನು ಹೇಳ್ತಾ ಇದ್ದಾನೆ, ಏನಂತ ಹೇಳಂತಂದರೆ, ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂಥ ಆ ನಂಬಿಕೆಯನ್ನು ಏನು ಮಾಡಬೇಕು, ನಾವು ಕಾಪಾಡಿಕೊಳ್ಳಬೇಕು. ಕೇಡನ್ನು ನಾವು ಜಯಿಸಬೇಕಾದ್ರೆ ನಮಗೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಅದರ ಸಲುವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಯಾವ ರೀತಿಯಾಗಿ ಜೀವಿಸಬೇಕೆನ್ನುವಂಥದ್ದನ್ನು ಪ್ರತಿಯೊಂದು ಮರ್ಮಗಳನ್ನು ಆತನು ಏನು ಮಾಡಿದ, ತಿಳಿಸಿ ಹೇಳಿದ. ಪ್ರಿಯರೇ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸೈತಾನನ್ನು ನೀವು ಎದುರಿಸಬೇಕು. ಸಮಸ್ಯೆಗಳು ಬಂದಾಗ ಸಮಸ್ಯೆಗಳನ್ನು ನೀವು ಎದುರಿಸಬೇಕು. ಆ ಸಮಸ್ಯೆಗಳಿಗೆ ನೀವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟರೆ ಆ ಸಮಸ್ಯೆ ನಿಮ್ಮನ್ನು ಏನು ಮಾಡುತ್ತೆ, ಆಳ್ವಿಕೆ ಮಾಡುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ರೋಗಕ್ಕೆ ಭಯಪಡುವಂಥದ್ದು ಬೇಕಾಗಿಲ್ಲ, ಕೆಟ್ಟದಾಗಿರ್ತಕ್ಕಂಥ ಸಂಗತಿ ಆಗುತ್ತೆ ಎಂಬುದಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ. ನೀವು ಅವುಗಳನ್ನು ಎದುರಿಸುವಂಥ, ಅವುಗಳ ಸಂಗಡ ಹೋರಾಟ ಮಾಡುವಂಥ ಬಲವನ್ನು ನೀವೇನು ಮಾಡಬೇಕು, ಹೊಂದಿಕೊಳ್ಬೇಕು. ಅದರ ಸಲುವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 6ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ ಮುಂದೆ ನೋಡುವಾಗ, ದೇವರು ನಾವು ಹೋರಾಟ ಮಾಡುವಂಥವರಾಗಿದ್ದೇವೆ ಎಂಬುದಾಗಿ ಸೈನಿಕ ರೂಪಾದಿಯಲ್ಲಿ ಕೆಲವೊಂದು ನಾವು ಆಯುಧಗಳನ್ನು ಧರಿಸಿಕೊಂಡು ಇರಬೇಕಂತೇಳಿ ಅಲ್ಲಿ ವಾಕ್ಯ ಏನು ಮಾಡ್ತಾ ಇದೆ, ನಮಗೆ ತಿಳಿಸ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ. ಕಾರಣ ಏನಂತಂದರೆ, ನಾವು ಕೆಡುಕನನ್ನು ಎದುರಿಸಬೇಕಾಗಿದೆ. ಕೇಡು ಮುಂದೆ ಆಗಲಿಕ್ಕಿದೆ. ಆ ಕೇಡನ್ನು ನಾವು ಎದುರಿಸಬೇಕಂತಂದರೆ ನಮಗೆ ಬಲ ಯಾವ ಬಲ ರೀ? ದೇವಬಲ, ಆತ್ಮನ ಬಲ. ಹಲ್ಲೆಲೂಯಾ. ಈ ಲೋಕದ ಯಾವೊಂದು ಕತ್ತಿ ಕಟಾರೆ ಆಗಿರಲಿ, ಯಾವುದೇ ಒಬ್ಬ ವ್ಯಕ್ತಿ, ಹಿರಿಯ ವ್ಯಕ್ತಿಯಾಗಿರಲಿ, ಯಾವುದೇ ಈ ಲೋಕದ ಶಕ್ತಿಗಳಾಗಿರಲಿ, ನಮಗೆ ಜೊತೆಗಿದ್ದು ನಾವು ಅವುಗಳನ್ನು ಎದುರಿಸ್ತೀವಂತಂದರೆ ಅದಕ್ಕೆ ಜಯ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಕೆಲವೊಂದು ಸಮಯದಲ್ಲಿ ನಮಗೆ ಜೊತೆಗಾರಿಗಿದ್ದು ನಮಗೆ ಕೈಯನ್ನು ಬಿಟ್ಟು ಬಿಡ್ತಾರೆ, ಆದರೆ ಸದಾ ಕಾಲವೂ ಕೂಡ ಯಾವಾಗಲೂ ಕೂಡ ನಮಗೆ ಜೊತೆಗಾರನಾಗಿ ಇರ್ತೀನಿ ಅಂತೇಳಿ ಹೇಳಿದಂಥವ್ರು ಯಾರ್ರೀ? ಯೇಸು ಕ್ರಿಸ್ತನು ಹೊರತು ಮತ್ತಾರು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಹತ್ತಿರವಿರುವುದರಿಂದ. ಯಾರ ಹತ್ತಿರ ಇದ್ದಾರಂತೆ? ದಾವೀದನಿಗೆ ದೇವರ ಹತ್ತಿರ ಇದ್ದಾರೆ. ಯೇಸು ಕ್ರಿಸ್ತನು ಹತ್ತಿರ ಇದ್ದಾನೆ. ಯೇಸು ಸ್ವಾಮಿ ಅವರಿಗೆ ಹತ್ತಿರವಿರುವ ಕಾರಣಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಯಾವ ಕೇಡಿಗೂ ಕೂಡ ನಾನು ಎದುರುವುದೇ ಇಲ್ಲ ಎಂಬುದಾಗಿ. ಯಾವ ಕೇಡು ಬಂದರೂ ಕೂಡ ನಾನು ಎದುರೋದಿಲ್ಲ. ಯಾಕಂದರೆ ಆ ಕೇಡನ್ನು ಯಾವ ರೀತಿಯಾಗಿ ಜಯಿಸಬೇಕಂತೇಳಿ ದೇವರು ನನಗೆ ಆಲೋಚನೆಯನ್ನು ಕೊಡ್ತಾನೆ. ಆ ಕೇಡಿನ ಮಧ್ಯದಲ್ಲಿ ಯಾವ ರೀತಿಯಾಗಿ ನಾನು ಜೀವಿಸಬೇಕು, ಅದನ್ನು ಯಾವ ರೀತಿಯಾಗಿ ನಾನು ತುಳಿಬೇಕು ಎಂಬುದಾಗಿ ದೇವರು ನನಗೇನು ಕೊಡ್ತಾನೆ? ಆಲೋಚನೆಯನ್ನು ಕೊಡ್ತಾನೆ ಎಂಬುದಾಗಿ. ಪ್ರಾರಂಭದಲ್ಲಿ ನೀವು ನೋಡೋದಾದರೆ, ಯೆಹೋವನು, ಓದ್ತಿರೋ ಒಂದು ಸಾರಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೆಹೋವನು ಎಂಬುದಾಗಿ ಪ್ರಾರಂಭಿಸಿ, ಆತನು ಎಂಬುದಾಗಿ ಪ್ರಾರಂಭಿಸಿ, ಮತ್ತು ಮುಂದೆ ನಾವು ನೋಡ್ತಾ ಇದ್ದೇವೆ ನೀನು ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ
ದಾವೀದನಿಗೆ ದೇವರಿಗಿರ್ತಕ್ಕಂಥ ಒಂದು ಸಂಬಂಧ ಸ್ನೇಹಿತನೋಪಾದಿಯಲ್ಲಿರ್ತಕ್ಕಂಥ ಒಂದು ಸಂಬಂಧವಾಗಿದೆ. ಅದರ ಸಲುವಾಗಿ ನೋಡ್ರಿ, ಮೋಶೆ ಯಾವಾಗ ದೇವದರ್ಶನದ ಗುಡಾರದ ಸಮೀಪಕ್ಕೆ ಹೋಗ್ತಾ ಇದ್ನೋ ದೇವರ ಸಂಗಡ ಮಾತಾಡುವುದಕ್ಕಾಗಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಂದ್ರೆ, ಸ್ನೇಹಿತನ ಸಂಗಡ ಮಾತಾಡಿದೋಪಾದಿಯಲ್ಲಿ ದೇವರು ಮತ್ತು ಮೋಶೆ ಏನು ಮಾಡ್ತಾ ಇದ್ರಂತೆ, ಒಬ್ರಿಗೊಬ್ಬರು ಮಾತಾಡಿಕೊಳ್ತಾ ಇದ್ರು. ಆ ಜನರು ಆ ಬಾಗಿಲಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ರು, ನೋಡ್ತಾ ಇದ್ರು. ಯಾವಾಗ ಮೋಶೆ ಆ ಒಂದು ದೇವದರ್ಶನ ಗುಡಾರದ ಒಳಗಡೆ ಹೋದನು, ಆಕಾಶದಲ್ಲಿ ಮೇಘ ಎನ್ನುವಂಥದ್ದು, ಮಹಿಮೆಯ ಮೇಘ ಎನ್ನುವಂಥದ್ದು ಅವ್ರ ಆ ಒಂದು ದೇವದರ್ಶನದ ಗುಡಾರದ ಮೇಲೆ ಏನು ಮಾಡ್ತಾ ಇತ್ತಂತೆ, ಇಳಿದು ಬರ್ತಾ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ನಾವು ದೇವರನ್ನ ಎಲ್ಲಿಟ್ಕೊಬೇಕು, ನಾವು ಹತ್ತಿರದಲ್ಲಿ ಇಟ್ಕೊಬೇಕು. ದೇವರನ್ನು ಹತ್ತಿರದಲ್ಲಿ ಇಟ್ಕೊಂಡ್ರೆ ಅದು ಎಂತಹ ಸ್ಥಿತಿಯೇ ಬರಲಿ ನಾವು ಭಯಪಡುವಂಥದ್ದು ಬೇಕಾಗಿರುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ನೇಹಿತನ ಒಂದು ಸಂಬಂಧದೋಪಾದಿಯಲ್ಲಿ, ಹಲ್ಲೆಲೂಯಾ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಎಂಬುದಾಗಿ ಏನು ಮಾಡ್ತಾ ಇದ್ದಾನಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ದಾವೀದನು. ನೀನು ಹತ್ತಿರ ಇದೆಯಾ, ನೀನು ಯಾವಾಗಲೂ ನನ್ನ ಜೊತೆಗಿದ್ದೀಯ, ನೀನು ಸಮಸ್ಯೆ ಇದ್ದಾಗಲೂ ನನಗೆ ಜೊತೆಗಿದ್ದೀಯ, ದುಃಖ ಇದ್ದಾಗಲೂ ನನಗೆ ಜೊತೆಗಿದ್ದೀಯ, ಅನಾರೋಗ್ಯ ಇದ್ದಾಗಲೂ ನನಗೆ ಜೊತೆಗಿದ್ದೀಯ, ಸಂತೋಷ ಇದ್ದಾಗಲೂ ನನಗೆ ಜೊತೆಗಿದ್ದೀಯ, ಲಾಭ ಇದ್ದಾಗಲೂ ಜೊತೆಗಿದ್ದೀಯ, ನಷ್ಟ ಇದ್ದಾಗಲೂ ನೀನು ನನ್ನ ಜೊತೆಗೆ ಇದ್ದೇ ಇದ್ದೀಯ. ಅದಕ್ಕಾಗಿ ನನಗೆ ಯಾವ ಕೇಡು ಎನ್ನುವಂಥದ್ದು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣಕ್ಕಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಸೇಫನ್ನು ಕೇಡು ಬಂದಂಥ ಸಮಯದಲ್ಲಿ ಭಯಪಟ್ನ. ಹಲ್ಲೆಲೂಯಾ. 44ನ ಮನೆಯಲ್ಲಿ ಅವಮಾನವಾದಂಥ ಸಮಯದಲ್ಲಿ ಭಯಪಟ್ನ, ಸೆರೆಮನೆಯಲ್ಲಿ ಅವಮಾನವಾದಂಥ ಸಮಯದಲ್ಲಿ ಭಯಪಟ್ನ, ಐಗುಪ್ತ ದೇಶದಲ್ಲಿ ಅವಮಾನವಾದಂಥ ಸಮಯದಲ್ಲಿ ಭಯಪಡಲಿಲ್ಲ. ಯಾಕಂದರೆ ಯೋಸೇಫನ ಸಂಗಡ ಯಾರಿದ್ದಾರೆ? ದೇವರಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ದೇವರು ನಮ್ಮ ಸಂಗಡ ಇದ್ದರೆ ನಾವು ಕೇಡಿಗೆ ಭಯಪಡುವಂಥದ್ದು ಬೇಕಾಗಿಲ್ಲ. ಯಾವೊಂದು ವಿಷಯಗಳಿಗೆ ನಾವು ಅವಮಾನವಾದಂಥ ಸ್ಥಿತಿ ನಮಗೆ ಬರುತ್ತೆ ಅಂತೇಳಿ ಭಯಪಡುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ಆತನು ನಮ್ಮ ಹತ್ತಿರದಲ್ಲಿಯೇ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಮ್ಮ ಹತ್ತಿರದಲ್ಲಿ ಇದ್ದರೆ ನಮಗೆ ಯಾವ ಕೇಳಿಲ್ಲ. 54:17 ಓದಿದ್ರೆ, ಯೆಶಾಯ ಓದ್ರಿ. ಎದುರಿಸಲು ಕಲ್ಪಿಸಿದ ಯಾವ ಆಯುಧವು? 16ನೇ ಒಂದು ನಿಮಿಷ. ಓದ್ರಿ, 17ನೇ ವಚನ ಓದ್ರಿ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಓದ್ರಿ ಹಂಗೆ. ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ, ದೇವರು ನಿನ್ನ ಹತ್ತಿರ ಇದ್ದರೆ ನಿನಗೆ ವಿರುದ್ಧವಾಗಿ ಕಲ್ಪಿಸಿದಂಥ ಯಾವ ಆಯುಧವೂ ಕೂಡ ಜಯಿಸಲಾರ್ದಂಗೆ ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ನಂಬಿಕೆ ಎನ್ನುವಂಥ ಗುರಾಣಿಯನ್ನು ನೀವು ಹಿಡಿದುಕೊಳ್ಳ್ರಿ ಅಂತೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಂಬಿಕೆಯನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ಹೋರಾಟ ಮಾಡುವಂಥವರಾಗಿದ್ದೇವೆ. ನಾವು ಈ ಹೋರಾಟದಲ್ಲಿ ಇರುವಂಥವರಾಗಿದ್ದೇವೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನಿನ್ನ ಹತ್ತಿರ ಇಟ್ಟುಕೊಂಡ್ರೆ ಆ ಹೋರಾಟ ಎಂತಹ ದೊಡ್ಡದೇ ಆಗಿರಲಿ, ಆ ಹೋರಾಟದಲ್ಲಿ ಜಯ ನಿನ್ನದೇ ಆಗಿರುತ್ತೆ. ಹಲ್ಲೆಲೂಯಾ. ಸೌಲ ರಾಜನನ್ನು, ದಾವೀದ ರಾಜನನ್ನು ನೀವು ತೆಗೆದುಕೊಂಡ್ರೆ, ದಾವೀದ ರಾಜನು ಮತ್ತು ಸೌಲ ರಾಜನಿಗೆ ಏನು ವ್ಯತ್ಯಾಸ ಅಂತಂದರೆ, ಸೌಲ ರಾಜನು ಸ್ವಲ್ಪ ದಿವಸಗಳ ಕಾಲ ವಿಧೇಯತೆಯನ್ನು ತೋರಿಸಿದ, ಸ್ವಲ್ಪ ದಿವಸಗಳ ಕಾಲ ದೇವರಿಗೆ ಹೊಂದಾಣಿಕೆಯಿಂದ ಇದ್ದು ಜೀವಿಸಿದ, ಪ್ರವಾದಿಸಿದ, ಆತನು ಆತ್ಮನನ್ನು ಹೊಂದಿಕೊಂಡ ಸ್ಥಿತಿಗೆ ಒಂದು ಒಳ್ಳೆಯ ಭಕ್ತಿಯ ಜೀವಿತವನ್ನು ಮಾಡಿದ. ಆದರೆ ಸೌಲ ರಾಜ ಏನು ಮಾಡಿದರೆ, ಕೆಡುಕನನ್ನು ಜಯಿಸದೆ ಕೆಡುಕನ ಬಳಿಗೆ ಹೋದ, ಕಣಿ ಕೇಳುವಂಥವರ ಬಳಿಗೆ ಹೋದ. ಹಲ್ಲೆಲೂಯಾ. ಸತ್ತವರನ್ನು ವಿಚಾರಿಸುವಂಥವರ ಬಳಿಗೆ ಹೋದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಡುಕನ ಬಳಿಗೆ ಹೋದಂಥ ಸೌಲ, ಆ ಕೆಡುಕನ ಬಳಿಗೆ ಹೋದಂಥ ಸಮಯದಲ್ಲಿ ಏನಾದರೆ, ಅರಸನಾದಂಥ ಸೌಲ ಕೇಡನ್ನು ಅನುಭವಿಸಬೇಕಾಯಿತು. ಅವನ ಸಂತಾನದಲ್ಲಿರ್ತಕ್ಕಂಥ ಅವನ ಮಕ್ಕಳು ಕೂಡ ಒಂದೇ ದಿವಸದಲ್ಲಿ ಏನಾಯಿದ್ರು? ನಾಶವಾಗಿ ಹೋದರು. ಆದರೆ ದಾವೀದನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದಾವೀದನು ಯುದ್ಧಕ್ಕೆ ಹೋಗಬೇಕಾದರೆ, ದಾವೀದನು ಪ್ರತಿಯೊಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಆತನು ದೇವರ ಸನ್ನಿಧಾನದಲ್ಲಿ ಸಮಕ್ಷಮದಲ್ಲಿ ಏನು ಮಾಡ್ತಾ ಇದ್ದ? ವಿಚಾರಿಸ್ತಾ ಇದ್ದ. ಪ್ರವಾದಿಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು, ನ್ಯಾಯಾಧಿಪತಿಗಳನ್ನು ಕರೆಸ್ತಾ ಇದ್ದ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದ. ದಾವೀದನು ಕೂಡ
ತಪ್ಪಿ ಹೋದ. ಆದರೆ ಆ ತಪ್ಪನ್ನು ದಾವೀದನು ಏನು ಮಾಡಿದ? ತಿಳಿದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದಾವೀದನು ಆಮೇಲೆ 66 ಯುದ್ಧಗಳನ್ನು ಮಾಡಿದ್ರು ಕೂಡ ಆ ಯುದ್ಧದಲ್ಲಿ ಯಾವುದರಲ್ಲಿ ಕೂಡ ಸೋಲನ್ನು ಕಾಣಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕೇಡು ಇರ್ಬೋದು, ಮುಂದೆ ಬರ್ಬೋದು, ಆದರೆ ದೇವರು ನಿನ್ನ ಸಂಗಡ ಇರುವಾಗ ಆ ಕೇಡು ಎನ್ನುವಂಥದ್ದನ್ನು ದೇವ್ರು ಏನು ಮಾಡ್ತಾನೆ? ತೆಗೆದು ಹಾಕ್ತಾನೆ. ಆ ಕೇಡನ್ನು ಯಾವ ರೀತಿಯಾಗಿ ಜಯಿಸ್ಬೇಕಂತೇಳಿ ದೇವ್ರು ನಿನಗೆ ಏನು ಮಾಡ್ತಾನೆ? ಆ ಒಂದು ಆತ್ಮೀಯವಾದಂಥ ಬಲವನ್ನು ನಿನಗೆ ಒದಗಿಸಿ ಕೊಡ್ತಾನೆ. ಅದಕ್ಕಾಗಿ ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಏಸಪ್ಪ ಹೇಳಿದ್ದಾರೆ ಏನಂತೇಳಿ 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ವಚನವನ್ನು ನಾವು ನೋಡ್ತಾ ಇರ್ತೀವಿ. ಶಿಷ್ಯರೆಲ್ಲರೂ ಕೂಡ ಭಯ ಹೊಂದಿದ್ರು. ಶಿಷ್ಯರೆಲ್ಲರೂ ಕೂಡ ಏಸು ಹೋದ ಮೇಲೆ ನಮ್ಮ ಗತಿ ಏನು ಎಂಬುದಾದಂಥ ಸ್ಥಿತಿಯಲ್ಲಿ ಅವರು ಜಾರಿ ಹೋದರು. ಆ ಸಮಯದಲ್ಲಿ ಏಸಪ್ಪ ಒಂದು ಮಾತನ್ನು ಅವರಿಗೆ ತಿಳಿಸ್ತಾ ಇದ್ದಾನೆ. 28ನೇ ವಚನ, 28ನೇ ಅಧ್ಯಾಯ 20ನೇ ವಚನ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಏನಂತ ಹೇಳ್ತಾ ಇದ್ದಾನೆ ದೇವರು? ನಿಮ್ಮ ಸಂಗಡ, ನಿಮ್ಮ ಹತ್ತಿರ ನಾನು ಇರುತ್ತೇನೆ ಎಲ್ಲ ದಿವಸ. ಒಂದು ದಿವಸ ಅಲ್ಲ, ಎಷ್ಟು ದಿವಸ ರೀ? ಎಲ್ಲ ದಿವಸ. ನಿನ್ನ ಜೀವಮಾನದ ದಿವಸದ ಕಾಲಗಳಲ್ಲೆಲ್ಲ ದೇವರು ನಿನ್ನ ಸಂಗಡ ಇರ್ತೀನಿ ಅಂತೇಳಿ ಆತನು ಭಾಷೆ ಕೊಟ್ಟಿದ್ದಾನೆ. ಮೊದಲನೇದಾಗಿ ನೀನು ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಎರಡನೇದಾಗಿ ಆತನು ಉಪದೇಶ ಮಾಡಿರುವಂಥದ್ದನ್ನು, ಆಜ್ಞಾಪಿಸಿರುವಂಥದ್ದನ್ನು ಕೂಡ ನೀನೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಪ್ರಿಯರೇ, ಕಾಪಾಡಿಕೊಂಡಾಗ ಆ ಕೆಡುಕನನ್ನು ಎದುರಿಸುವಂಥ ಶಕ್ತಿಯನ್ನು ದೇವರು ನಿನಗೇನು ಮಾಡ್ತಾನೆ? ದಯಪಾಲಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿರ್ತಕ್ಕಂಥ, ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಯೇಸು ಕ್ರಿಸ್ತನು ನನಗೆ ಹತ್ತಿರದಲ್ಲಿಯೇ ಇದ್ದಾನೆ. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ನನಗೆ ಜೊತೆಯಲ್ಲಿಯೇ ಇದ್ದಾನೆ. ಯೇಸು ಸ್ವಾಮಿ ಶಿಷ್ಯರ ಸಂಗಡ ಹೋಗ್ತಾ ಇರಬೇಕಾದ್ರೆ, ತೆರಳ್ತಾ ಇರಬೇಕಾದ್ರೆ ಆತನು ಒಂದು ಮಾತನ್ನು ಹೇಳಿದ ಶಿಷ್ಯರಿಗೆ, ನಡೆಯಿರಿ, ನಾವು ಆಚೆ ದಡಕ್ಕೆ ಹೋಗೋಣ ಅಂತೇಳಿ. ಯೇಸು ಸ್ವಾಮಿ ಏರಿದ್ರು, ಶಿಷ್ಯರೆಲ್ಲರೂ ಏರಿದ್ರು. ಅವರು ಹುಟ್ಟಾಗ್ತಾ ಇದ್ದಾರೆ. ಹಾಕ್ಬೇಕಾದ್ರೆ ಸಡನ್ನಾಗಿ ಕೇಡು ಎನ್ನುವಂಥದ್ದು ಅವರ ದಾರಿಯ ಮಧ್ಯದಲ್ಲಿ ಬಂದಾಗ ಏಸಪ್ಪ ಅವರ ಹತ್ತಿರ ಇರುವ ಕಾರಣಕ್ಕಾಗಿ, ಏಸಪ್ಪ ಅವರ ಜೊತೆಗೆ ಇರುವ ಕಾರಣಕ್ಕಾಗಿ ದೇವರು ಆ ಕೇಡನ್ನು ಏನು ಮಾಡಿದ್ರಿ? ದೂರ ಮಾಡಿದ್ರು. ಶಿಷ್ಯರು ಹೇಳ್ತಾ ಇದ್ರ, ಸ್ವಾಮಿ ನಾವು ಸಾಯುತ್ತೇವೆ ಅಂತೇಳಿ. ಅಂದರೆ ಅಲ್ಲಿ ಭಯಂಕರವಾದಂಥ ಸ್ಥಿತಿಗತಿಗಳು ಎದುರಾಗಿದ್ದಾವೆ. ಸಾವಿನ ಸಮೀಪಕ್ಕೆ ಅವರು ಹೋಗಿದ್ದಾರೆ. ಹಲ್ಲೆಲೂಯಾ. ಆದರೆ ಏಸಪ್ಪ ಯಾವಾಗ ಆ ಮಾತನ್ನು ಕೇಳಿ, ಅಲ್ಪ ವಿಶ್ವಾಸಿಗಳೇ ಯಾಕೆ ನೀವು ಧೈರ್ಯಗೆಡುತ್ತೀರಿ ಎಂಬುದಾಗಿ ಹೇಳಿ ಆತನ ಕೇಡನ್ನು ಏನು ಮಾಡಿದ? ಎದುರಿಸಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೇಡನ್ನು ಎದುರಿಸಿದಂಥ ಸಮಯದಲ್ಲಿ ಆ ಸಮುದ್ರವೆಲ್ಲ ಏನಾಯ್ತು ಅಂತ ಹೇಳ್ತಾ ವಾಕ್ಯ? ಶಾಂತವಾಯಿತು. ಅಲೆಗಳೆಲ್ಲ ಏನಾದವಂತೆ? ಶಾಂತವಾದವು. ಅವರು ದಡಕ್ಕೆ ಏನಾದ್ರಂತೆ? ಸೇರಿದ್ರು. ಪ್ರಿಯರೇ, ಅದರ ಸಲುವಾಗಿ ಯೇಸು ನಿನ್ನ ಜೊತೆಗಿರುವಾಗ, ಕೇಡು ಬಂದಾಗ ಯೇಸು ಸ್ವಾಮಿಗೆ ನೀನು ಸಂಪೂರ್ಣವಾಗಿ ಪ್ರಾಧಾನ್ಯತೆಯನ್ನು ಕೊಟ್ಟಾಗ, ಆತನ ಉಪದೇಶವನ್ನು, ಆತನ ಮೇಲೆ ನೀನು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಸಂಪೂರ್ಣವಾಗಿ ನೀನು ಕಾಪಾಡಿಕೊಂಡು ನಿನ್ನ ಜೀವಿತದ ಅವಧಿಯಲ್ಲೆಲ್ಲ ನೀನು ಜೀವಿಸುವಾಗ ಆ ಕೇಡನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ನಿನಗೇನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಪ್ರಿಯನೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಕೇಡು ಇದೆ, ಆದರೆ ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ಯೇಸು ಕ್ರಿಸ್ತನು ಇದ್ದೇ ಇದ್ದಾನೆ, ನಮ್ಮ ಜೊತೆಗಾರನಾಗಿ ಆತನಿದ್ದಾನೆ. ಆತನು ಮಾಡಿದಂಥ ವಾಗ್ದಾನ ನಮ್ಮ ಸಂಗಡ ಇದೆ. ಆತನು ಪರಿಶುದ್ಧ ಆತ್ಮನಾಗಿ ನಮ್ಮ ಸಂಗಡ ಇದ್ದೇ ಇದ್ದಾನೆ. ಆತನು ಕೈ ಬಿಡುವಂಥ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಆತನು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಕೇಡು ಇಲ್ಲ. ಮರಣ ಶಿಷ್ಯರಿಗೆ ಆಗಬೇಕಾಗಿತ್ತು, ದಾವೀದನಿಗೆ ಮರಣ ಆಗಬೇಕಾಗಿತ್ತು. ಆದರೆ ಗೊಲ್ಯಾತನನ್ನು ಕೂಡ ಎದುರಿಸುವಂಥ ಶಕ್ತಿಯನ್ನು ದೇವರು ಯಾರಿಗೆ ಕೊಟ್ಟರು? ಯಾರಿಗೆ ಕೊಟ್ಟರು? ದಾವೀದನಿಗೆ ಕೊಟ್ಟರು. ಕಾರಣ ಒಂದೇ ಪ್ರಿಯರೇ, ದಾವೀದನ ಹತ್ತಿರ ದೇವರಿದ್ದಾನೆ, ಯೋಸೇಫನ ಹತ್ರ ದೇವರಿದ್ದಾನೆ, ಅಬ್ರಹಾಮನ ಹತ್ರ ದೇವರಿದ್ದಾನೆ, ಮೋಶೆ ಸಂಗಡ ದೇವರಿದ್ದಾನೆ, ಯೆಹೋಶುವನ ಸಂಗಡ ದೇವರಿದ್ದಾನೆ. ಅವರು ದೇವರಿದ್ದ ಕಾರಣಕ್ಕಾಗಿ ಅವರು ನಂಬಿಕೆ ವೀರರು ಎಂಬುದಾಗಿ ಅವ್ರು ಏನು ಮಾಡಿದರು? ಹೆಸರನ್ನು ಪಡೆದುಕೊಂಡ್ರು. ಇವತ್ತಿನ ದಿವಸ ನಮ್ಮ ಹತ್ತಿರವೂ ಕೂಡ ದೇವರು ಇದ್ದಾನೆ ಎಂಬುದಾಗಿ ನಮ್ಮ ಒಂದು ಭಕ್ತಿಯ ಮಾರ್ಗದ ಮೂಲಕವಾಗಿ, ನಮ್ಮ ಒಂದು ಆತ್ಮನ ಬಲ ಶಕ್ತಿಯ ಮೂಲಕವಾಗಿ, ನಮ್ಮ ಒಂದು ಆತ್ಮೀಯತೆಯಲ್ಲಿ ಉನ್ನತವಾದಂಥ ಮಟ್ಟದಲ್ಲಿ ನಾವು ಇದ್ದೇವಾ ಇಲ್ವಾ ಎಂಬುದಾಗಿ ನಮ್ಮನ್ನು ಅನೇಕರು ನೋಡುವಾಗ ಏನು ಮಾಡ್ತಾರೆ? ತಿಳ್ಕೊಳ್ತಾರೆ. ಪ್ರೇರೆ, ನಿಜವಾಗ್ಲೂ ದೇವರು ಅವ್ರ ಸಂಗಡ ಇದ್ದಾನೆ. ಅವರಿಗೆ ನಾವು ಏನೆಲ್ಲ ಮಾಡಬೇಕಂತೇಳಿ ಪ್ರಯತ್ನ ಪಟ್ವಿ, ಆದರೆ ಯಾವ ಆಯುಧ ಕೂಡ ಅವರ ಮೇಲೆ ಏನು ಮಾಡ್ತಾ ಇಲ್ಲ? ಕೆಲಸ ಮಾಡ್ತಾ ಇಲ್ಲ. ಕಾರಣ ಏನಂತಂದರೆ, ದೇವರು ಅದೆಲ್ಲವುಗಳನ್ನು ಏನು ಮಾಡ್ತಾ ಇದ್ದಾನೆ? ಪಟಾಕಿ ಡಮ್ ಅಂತಂದ್ರೆ ಏನಂತೀವಿ ನಾವು? ಭಾರಿ ಸ್ಟ್ರಾಂಗ್ ಐತಂತೀವಿ. ಅಲ್ಲಲ್ಲಿ ಅದೇ ಪಟಾಕಿ ಕೆಲವೊಂದು ಹೆಂಗಿರ್ತವೆ? ಟುಸ್ ಹೋಗ್ಬಿಡ್ತಾರೆ. ಅವರು ನಮ್ಮನ್ನು ಡಮ್ ಅನ್ಸ್ಬೇಕಂತಾರೆ, ಆದರೆ ದೇವರು ಆ ಪಟಾಕಿಯನ್ನು ಏನು ಮಾಡಿಬಿಡ್ತಾನೆ? ಟುಸ್ ಮಾಡಿಬಿಡ್ತಾನೆ. ಪ್ರಿಯರೇ, ಕಾರಣ ಒಂದೇ, ದೇವರ ಒಂದು ಕಾಯುವಿಕೆ ಇದೆ. ದೇವರು ನಮ್ಮ ಸುತ್ತಲೂ ಕೂಡ ಇದ್ದಾನೆ. ದೇವದೂತರ ಒಂದು ಸಹವಾಸದಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾನೆ. ಆ ದೂತರು ನಮ್ಮನ್ನು ಏನು ಮಾಡ್ತಾರೆ? ಕಾಯ್ತಾರೆ. ಪ್ರಿಯರೇ, ನೀನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ, ಆತನು ನಿನ್ನ ಹತ್ತಿರ
ಇದ್ದಾನೆ. ಯಾರಿದ್ದಾರೆ? ಸೃಷ್ಟಿಕರ್ತನಾದಂಥ ದೇವರು ನಿನ್ನ ಹತ್ತಿರ ಇದ್ದಾನೆ, ನಿನಗೆ ಸಮೀಪದಲ್ಲಿಯೇ ಇದ್ದಾನೆ. ನಿನ್ನ ಒಂದು ಏನಂತ ಹೇಳ್ತೀವಿ, ಸಮಯ, ನಿನ್ನ ಒಂದು ಸನ್ನಿಧಾನದಲ್ಲಿ, ಆತನ ಸನ್ನಿಧಾನದಲ್ಲಿ ನೀನು ಇರುವಂಥ ವ್ಯಕ್ತಿಯಾಗಿದ್ದೀಯ. ಅದಕ್ಕಾಗಿ ಆತನ ಸಮೀಪದಲ್ಲಿ ನೀನಿದ್ದೀಯ ಪ್ರಿಯರೇ. ಒಂದು ಸಾರಿ ಏನಾಗುತ್ತಂತಂದರೆ, ಹಾಗರಳು ಎನ್ನುವಂಥ ತಾಯಿ ತನ್ನ ಮಗನನ್ನು ಕರೆದುಕೊಂಡು, ಇಷ್ಮಾಯೇಲನನ್ನು ಕರೆದುಕೊಂಡು ಹೋಗಬೇಕಾದ್ರೆ ಆ ಸಮಯದಲ್ಲಿ ದೇವರು ಈಕೆ ಏನು ಮಾಡ್ತಾ ಇದ್ದಾಳೆ? ಹುಡುಕ್ತಾ ಇದ್ದಾಳೆ. ಏನನ್ನು ಹುಡುಕ್ತಾ ಇದ್ದಾಳೆ? ಅಬ್ರಹಾಮನು ಕೊಟ್ಟಿರ್ತಕ್ಕಂಥ ತಿತ್ತಿಯ ನೀರು ಏನಾಗ್ಬಿಡ್ತು? ಖಾಲಿ ಆಗಿಬಿಡ್ತು. ಆಹಾರ ಖಾಲಿ ಆಗಿಬಿಡ್ತು. ಅಯ್ಯೋ, ಮಗನು ಸಾಯ್ತಾನೆ ಎಂಬುದಾಗಿಂತ ಸ್ಥಿತಿಯಲ್ಲಿ ಆಕೆ ಇದ್ದಂಥ ಸಮಯದಲ್ಲಿ, ಆ ಸಮಯದಲ್ಲಿ ಆ ಮಗು ಏನು ಮಾಡ್ತಾ ಇದೆ ಅಂತೆ? ದೇವರನ್ನ ಪ್ರಾರ್ಥಿಸ್ತಾ ಇದೆ ಪ್ರೇರ. ಆ ಮಗುವಿನ ಧ್ವನಿಯನ್ನು ಕೇಳಿದಂಥ ಆ ದೇವರು ನಾವು ನೋಡ್ತಾ ಇದ್ದೇವೆ, ತನ್ನ ದೂತನ ಮೂಲಕವಾಗಿ ಮಾತಾಡಿಸಿದಾಗ ಆಕೆ ಕೆಳಗಡೆ ಹುಡುಕ್ತಾ ಇದ್ದಾಳೆ, ಆಕೆ ಮೇಲ್ಗಡೆ ಹುಡುಕ್ಲಿಲ್ಲ. ಅಲ್ಲಿ ದೇವರ ಹತ್ತಿರದಲ್ಲಿ ಇದ್ದಾನೆ ಅಂತೇಳಿ ಆಕೆ ಏನು ಮಾಡಲಿಲ್ಲ? ತಿಳಿದುಕೊಳ್ಳಲಿಲ್ಲ ಪ್ರೇರ. ಆದರೆ ಯಾವಾಗ ಆ ಮಗನು ತನ್ನ ತಂದೆಯ ಭಕ್ತಿಯನ್ನು ನೋಡಿದಂಥ ಆ ಮಗನು ದೇವರನ್ನು ಕರೆದಾಗ, ಇಷ್ಮಾಯೇಲನಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಒಂದು ಅಬ್ರಹಾಮನು ತಿತ್ತಿಯ ನೀರನ್ನು ಕೊಟ್ಟರೆ ದೇವರು ಏನು ಮಾಡಿದ? ಅವ್ರಿಗೋಸ್ಕರವಾಗಿ ಉಕ್ಕುವ ಬಾವಿಯನ್ನೇ ಒದಗಿಸಿ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಒಂದು ಸಾರಿ ನಾವು ಎಲಿಷನ ಒಂದು ಜೀವಿತದಲ್ಲಿ ನಾವು ನೋಡುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಪ್ರವಾದಿ ತೀರ್ಕೊಂಡ್ಬಿಟ್ಟಿದ್ದಾನೆ. ಆತನ ಹೆಂಡತಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ಎಲಿಷನ ಬಳಿಗೆ ಬಂದು ಹೇಳ್ತಾ ಇದ್ದಾಳೆ, ಏನಂತ ಹೇಳ್ತಾ ಇದ್ದಾಳೆ? ಸಾಲಗಾರರು ಬಂದು ನನ್ನ ಮಕ್ಕಳನ್ನು ಏನಂತ ಹೇಳ್ತಾರೆ, ಕೆಲಸದ ಆಳುಗಳಾಗಿ, ಸಂಬಳದ ಆಳುಗಳಾಗಿ, ಜೀತದ ಆಳುಗಳಾಗಿ ಇಟ್ಕೊಳ್ಬೇಕಂತೇಳಿ ಅಂದುಕೊಂಡಿದ್ದಾರೆ ಎಂಬುದಾಗಿ ಎಲೀಷನ ಬಳಿಗೆ ಬಂದಾಗ ಎಲೀಷ ಪ್ರವಾದಿ ಕೇಳ್ತಾ ಇದ್ದಾನೆ, ಏನಂತೇಳಿ? ನಿನ್ನ ಹತ್ತಿರ ಏನಿದೆ? 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ಹಲ್ಲೆಲೂಯಾ, ನಿನ್ನ ಹತ್ತಿರ ಏನಿದೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆಕೆ ಹೇಳ್ತಾ, ಒಂದು ಮೊಗೆ ಹೆಣ್ಣು, ಸ್ವಲ್ಪ ಜಗ್ಗಲ್ಲಿ ಎಣ್ಣೆ ಮಾತ್ರ ಇದೆ, ಅದರ ಹೊರತಾಗಿ ಮತ್ತೆ ಬೇರೆ ಏನೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆಗ ಎಲೀಷನು ಹೇಳ್ತಾ ಇದ್ದಾಳೆ, ಯಥಾರ್ಥವಾಗಿ ಆಕೆ ಒಪ್ಪಿಕೊಂಡ ಕಾರಣಕ್ಕಾಗಿ ಆಕೆ ಕೆಳಗಡೆ ಹುಡುಕದೆ ಆಕೆ ಯಾರ ಬಳಿಗೆ ಬಂದು ಹುಡುಕ್ತಾ ಇದ್ದಾಳೆ? ದೇವರ ಬಳಿಗೆ ಬಂದು ಹುಡುಕ್ತಾ ಇದ್ದಾಳೆ. ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದಾಳೆ, ದೈವ ಸೇವಕರ ಬಳಿಗೆ ಬರ್ತಾ ಇದ್ದಾಳೆ, ಪ್ರವಾದಿಯಾದಂಥ ಎಲೀಷನ ಬಳಿಗೆ ಬರ್ತಾ ಇದ್ದಾಳೆ. ಅದಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಅಲ್ಲೆಲ್ಲ ಕಡೆಗೆ ಅಲೆದಾಡಲಿಲ್ಲ, ನೇರವಾಗಿ ಆಕೆ ಆ ದೇವರ ಬಳಿಗೆ ಬಂದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಎಂತಹ ಒಂದು ಅದ್ಭುತ ಮಾಡಿದ್ರು ಅಂತಂದರೆ, ಆ ಜಗ್ಗಲ್ಲಿ ಇರ್ತಕ್ಕಂಥ ಎಣ್ಣೆ, ಆ ಎಲೀಷನ ಒಂದು ಮಾತನ್ನು ಹೇಳ್ತಾ ಇದೆ, ಏನಂತೇಳಿ? ನಿಮ್ಮ ಪಕ್ಕದಲ್ಲಿ ಎಲ್ಲ ಮನೆಯವರಲ್ಲಿರ್ತಕ್ಕಂಥ ಏನು ಮಾಡಿರಿ, ನೀವು ಪಾತ್ರೆಗಳನ್ನು ತೆಗೆದುಕೊಂಡು ಬರ್ರಿ. ಹಲ್ಲೆಲೂಯಾ. ಮಕ್ಕಳೆಲ್ಲ ಕೂಡ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲರ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾ ಇದ್ದಾರೆ? ಆತನು ಹೇಳಿದಂಥ ಒಂದು ಮಾತಿಗೆ ವಿಧೇಯತೆಯನ್ನು ತೋರಿಸಿದಾಗ ಆ ಸಮಯದಲ್ಲಿ ಆ ಜಗ್ಗಿನಿಂದ ಎಣ್ಣೆಯನ್ನು ಹಾಕ್ತಾ ಇದ್ದಾರಂತೆ. ಏನು ಮಾಡ್ತಾ ಇದ್ದಾರೆ? ಜಗ್ಗಿನಿಂದ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ. ಆಗ್ತಾ ಇರಬೇಕಾದ್ರೆ ಆ ಎಣ್ಣೆ ಏನಾಗ್ತಾ ಇದೆ ಅಂತ ಹೇಳುತ್ತೆ ವಾಕ್ಯ, ಉಕ್ಕುತ್ತಾ ಇದೆ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ, ನಿನ್ನ ಜೊತೆಗೆ ಇರುವಂಥದ್ದೇ ಆದರೆ ನಿನ್ನ ಜೀವಿತವನ್ನು ಆತನ ಏನು ಮಾಡ್ತಾ ಇದ್ದಾನೆ? ತುಂಬಿ ತುಳುಕುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಪಾತ್ರೆಗಳೆಲ್ಲ ತುಂಬಿದ ಮೇಲೆ, ಯಾವುದ್ರಿ? ಆ ಪಾತ್ರೆಗಳೆಲ್ಲ ತುಂಬಿದ ಮೇಲೆ ಆ ಒಂದು ಉಕ್ಕುವಂಥ ಎಣ್ಣೆಯ ಒಂದು ಜಾರ್ ಏನಾಯ್ತಂತೆ? ಅದು ಸ್ಟಾಪ್ ಆಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಪುನಃ ಆಕೆ ಎಲೀಷನ ಬಳಿಗೆ ಬಂದಾಗ ಆ ವಿಷಯ ಸಂಗತಿಗಳನ್ನೆಲ್ಲ ಹೇಳಿದಾಗ ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು ನೋಡ್ತಾ ಇದ್ದೇವೆ, ಎಲೀಷನ್ ಹೇಳ್ತಾ ಇದ್ದಾರೆ ಏನಂತೇಳಿ, ಆ ಎಣ್ಣೆಯನ್ನು ಮಾರಿ ನಿನ್ನ ಸಾಲವನ್ನು ತೀರಿಸು, ಉಳಿದಿರತಕ್ಕಂಥ ಎಣ್ಣೆಯ ಮೂಲಕವಾಗಿ ನಿನ್ನ ಉಪಜೀವನವನ್ನು, ಮುಂದೆ ಜೀವನವನ್ನು ನೀನೇನು ಮಾಡು? ಜೀವಿಸು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿನ್ನ ಹತ್ತಿರ ಇದ್ದರೆ ಮುಂದೆ ಸಾಲದ ವಿಷಯವಾಗಿ ಕೇಡ ಆಗಲಿಕ್ಕೆ ಇರುವಂಥ ಆ ತಾಯಿಯ ಜೀವಿತದಲ್ಲಿ ಯಾವ ರೀತಿಯಾಗಿ ಅದ್ಭುತ ಮಾಡಿದ್ರು, ನಿನ್ನ ಜೀವಿತದಲ್ಲಿ ಕೂಡ ಆತನ ಹತ್ತಿರದಲ್ಲಿದ್ದರೆ ಆತನ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ ಪ್ರೇರೆ. ಹಿಂಗೆ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಸಾವಿರಾರು ಜನರು ಬಂದು ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ಅವರು ಬಂದು 3 ದಿವಸಗಳಾಗಿತ್ತು. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಅಲ್ಲಿದ್ದ ಕಾರಣಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅವರೆಲ್ಲರೂ ಹಸಿಗೊಂಡಿದ್ದಾರೆ, ಭಾಳ ಬಳಲಿ ಹೋದಂಥವರಾಗಿದ್ದಾರೆ. ಆ ಸಮಯದಲ್ಲಿ ಶಿಷ್ಯರಿಗೆ ಕರೆದು ಹೇಳ್ತಾ ಇದ್ದಾನೆ, ಸ್ವಾಮಿ ಇವರಿಗೆ ನೀವು ಊಟಕ್ಕೆ ನೀವೇ ಕೊಡಬೇಕಂತೇಳಿ ಹೇಳಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಶಿಷ್ಯರು ಇವರಿಗೆ ಒಬ್ಬೊಬ್ಬರಿಗೆ ಕೊಡಬೇಕಂದ್ರೆ ಭಾಳ ಏನು ಬೇಕು? ಆಹಾರ ಬೇಕಾಗುತ್ತೆ ಅಂತೇಳಿ. 6ನೇದು ಯೋಹಾನ ಬರೆದ ಸುವಾರ್ತೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಾರಂಭದ ವಚನಗಳಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಒಂದು ಹುಡುಗನನ್ನು ಕರೆದುಕೊಂಡು ಬರ್ತಾನೆ. ಅವರಲ್ಲಿ ಎಷ್ಟಿದೆ ಅಂತೆ? 5 ರೊಟ್ಟಿ 2 ಮೀನುಗಳು. ಹಲ್ಲೆಲೂಯಾ, ಪ್ರೈಸ್. ಒಬ್ಬರೇ ಮನಸ್ಸು ಮಾಡಿದ್ರೆ ತಿಂದ್ರೂ ಹೊಟ್ಟೆ ತುಂಬಲ್ಲ, ಹೌದಿಲ್ಲ ರೈರಶ್? ಹಲ್ಲೆಲೂಯಾ, ಪ್ರೈಸ್. ಒಬ್ಬರು ಮನಸ್ಸು ಮಾಡಿದರೆ ತಿಂದ್ರೆ ಏನಾಗಲ್ಲ, ಹೊಟ್ಟೆ ತುಂಬಲ್ಲ. ಹಲ್ಲೆಲೂಯಾ. ಆದರೆ ಯಾವಾಗ ದೇವರು ಅಲ್ಲಿ ಇದ್ದನು, ಅವರ ಸಂಗಡ ಇದ್ದನು, ಅವರ ಜೊತೆಗೆ ಇದ್ದನು, ಆ 5 ರೊಟ್ಟಿ 2 ಮೀನುಗಳು ಏನಾಗ್ತಾ ಇದ್ದಾವೆ? ಉಕ್ಕುತ್ತಾ ಇದ್ದಾವೆ. ಹೆಂಗೆ ಉಕ್ಕಿದ್ವು ಅಂದರೆ, 5,000 ಪುರುಷರು ಊಟ ಮಾಡಿದರು. ಅಷ್ಟು ಮಾತ್ರವಲ್ಲದೆ ಎಷ್ಟೋ ಸ್ತ್ರೀಯರು, ಎಷ್ಟೋ ವೃದ್ಧರು, ಎಷ್ಟೋ ಚಿಕ್ಕ ಮಕ್ಕಳು ಉಂಡು, ಮತ್ತು 12 ಶಿಷ್ಯರು ಕೂಡ ಉಂಡು ಎಷ್ಟು ಪುಟ್ಟಿಗಳು ಮಿಗಿಲಿದುವಂತೆ? 12 ಪುಟ್ಟಿಗಳು. ಈ ಶಿಷ್ಯರು ಹೇಳ್ತಾ ಇದ್ದಾರೆ ಏನಂತೇಳಿ, ಇವ್ರಿಗೆ ಇಷ್ಟಿಷ್ಟು ಬೇಕಂತೆ, ಇಷ್ಟು ಹಣ
ಖರ್ಚಾಗುತ್ತೆ ಎಲ್ಲರಿಗೂ ಮಾಡೋದಕ್ಕೆ ಅಂತೇಳಿ. ಆದರೆ ದೇವರು ಅವರ ಸಂಗಡ ಇದ್ದ ಕಾರಣಕ್ಕಾಗಿ ಅಲ್ಲಿ ಅದ್ಭುತವಾದಂಥ ಕಾರ್ಯ ಜರುಗಿತು ಪ್ರಿಯರೇ. ಹಲ್ಲೆಲೂಯಾ. ದೇವರು ಇವತ್ತಿನ ಸಂಗಡ ನಿನ್ನ ಸಂಗಡ ಮಾತಾಡುವಂಥ ವಿಷಯ ಒಂದೇ, ಆತನನ್ನು ನೀನು ಹತ್ತಿರದಲ್ಲಿ ಇಟ್ಟುಕೊಳ್ಳುವಂಥ ಭಕ್ತಿಯನ್ನು ನೀನು ಮಾಡುವಂಥದ್ದೇ ಆದರೆ, ನೀನು ನಂಬಿಕೆಯನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳುವಂಥ ವ್ಯಕ್ತಿ ಆದರೆ, ಆಜ್ಞೆ ಉಪದೇಶಗಳನ್ನು ಸಂಪೂರ್ಣವಾಗಿ ಕಾಪಾಡಿಕೊಳ್ಳುವಂಥ ವ್ಯಕ್ತಿ ಆದರೆ, ನಿನಗೆ ಸೋಲಲ್ಲ, ದೇವರು ನಿನಗೆ ಜಯವನ್ನೇ ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ್ಮೀಯ ಜೀವಿತದಲ್ಲಿ ನೀನು ನೆಗೆಟಿವ್ ಫೋರ್ಸ್ ಕಡೆಗೆ ಹೋಗಬೇಡ. ದೇವರಲ್ಲಿ ನೀನು ಯಾವಾಗಲೂ ಕೂಡ ಹೆಂಗಿರು, ಧನಾತ್ಮಕವಾಗಿರು, ಪಾಸಿಟಿವ್ ಆಗಿರು. ದೇವರು ಖಂಡಿತವಾಗಿ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನದ ಕಡೆಗೆ, ಮಗದೊಂದು ಸ್ಥಾನದ ಕಡೆಗೆ ನಿನ್ನನ್ನು ನಡೆಸ್ತಾನೆ. ಕೇವಲ ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳು ಮಾತ್ರವಲ್ಲ, ಆತ್ಮೀಯ ಕಾರ್ಯಗಳ ಮೇಲೆಯೂ ಕೂಡ ನಾವು ಇರುವಂಥವರಾಗಿರಬೇಕು ಪ್ರೇರೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಹತ್ತಿರ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ಎಂಥ ವಾಕ್ಯ ನೋಡ್ರಿ. ಯೆಶಾಯನ ಪ್ರವಾದನ ಗ್ರಂಥದ ಕಡೆಗೆ ಒಂದ್ಸಾರಿ ನೀವು ಬರ್ರಿ. ಕೊನೆಯದಾಗಿ ಓದ್ಕೊಂಡು ನಾವು ಸಂದೇಶ ಮುಗಿಸೋಣ. 43 ವಚನ. ಒಂದರಿಂದ ಹೋದ್ರೆ ಇನ್ನೂ ಚೆನ್ನಾಗಿ ಗೊತ್ತದೆ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯೂ ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿ ಇದ್ದೇನಷ್ಟೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮ ಸಂಗಡ ಇರುವಾಗ ಜಲರಾಶಿಗಳು ಬರಲಿ, ದೇವರು ನಮ್ಮ ಸಂಗಡ ಇರುವಾಗ ಉರಿಯುವಂಥ ಅಗ್ನಿ ಜ್ವಾಲೆಗಳು ಬರಲಿ, ದೇವರು ನಮ್ಮ ಸಂಗಡ ಇರುವಾಗ ಯಾವ ಕೂಡ ಏನು ಮಾಡಲ್ಲ, ನಮ್ಮ ಮೇಲೆ ಏನು ಮಾಡೋದಲ್ಲ ರೀ, ಮುಳುಗಿಸೋದಿಲ್ಲ, ನಮ್ಮನ್ನು ದಹಿಸೋದಿಲ್ಲ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಇಸ್ರಾಯೇಲರನ್ನು ದೇವರು ಏನು ಮಾಡಿದ್ರಂತೆ, ಕೆಂಪು ಸಮುದ್ರದ ಮಧ್ಯದಲ್ಲಿ ಅವರ ಒಣ ನೆಲದಲ್ಲಿ ದಾಟುವ ಹಾಗೆ ಮಾಡಿದರು. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಯ ಒಂದು ಕೊಂಡದಲ್ಲಿ ಹಾಕಿದಾಗ, ದಾನಿಯೇಲನನ್ನು ಸಿಂಹದ ಬಾವಿಗಳಲ್ಲಿ ಹಾಕಿದಾಗ ಯಾವ ಕೇಡು ಆಗಲಿಲ್ಲ. ಕಾರಣ ಏನು ಹೇಳ್ರಿ, ಅವರ ಸಂಗಡ ಯಾರಿದ್ದಾರೆ, ದೇವರಿದ್ದಾನೆ ಪ್ರಿಯರೇ. ಇವತ್ತು ನನ್ನ ನಿನ್ನ ಸಂಗಡಲ್ಲೂ ಕೂಡ ಅವರ ಸಂಗಡ ಇದ್ದಂಥ ದೇವರೇ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ಹೆಸರಿಡಿದು ಕರೆದಿದ್ದೇನೆ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗಲೂ ಕೂಡ, ನಿನ್ನನ್ನು ಮುಳುಗಿಸುವಂಥ ಜಲಗಂಡಾಂತರಗಳು ಬಂದಾಗಲೂ ಕೂಡ, ನಿನ್ನನ್ನು ನಾಶ ಮಾಡುವಂಥ ಅಗ್ನಿ ಬಂದಾಗಲೂ ಕೂಡ ನಿನ್ನನ್ನು ದಹಿಸೋದಿಲ್ಲ, ನಿನ್ನನ್ನು ಮುಳುಗಿಸೋದಿಲ್ಲ. ಯಾಕಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರೇ, ಆತನು ನಿನ್ನ ಹತ್ತಿರದಲ್ಲಿ ಇದ್ದಾನೆ, ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ನೀನು ಯಾವ ವಿಷಯಕ್ಕಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ಆತನೇ ನಿನ್ನ ಹತ್ತಿರ ಇರಬೇಕಾದ್ರೆ ನಿನಗೆ ಚಿಂತೆ ಇರುತ್ತಾ? ಬೇಕಾಗಿಲ್ಲ ಚಿಂತೆ. ಹಲ್ಲೆಲೂಯಾ. ಆತನೇ ನೋಡಿಕೊಳ್ತಾನೆ. ಶಿಷ್ಯರು ಚಿಂತೆ ಪಡ್ತಾ ಇದ್ದಾರೆ, ಇವ್ರಿಗೆ ಹೆಂಗೆ ಊಟಕ್ಕೆ ಕೊಡ್ಬೇಕಪ್ಪ, ನಮಗೆ ಹೇಳ್ಬಿಟ್ಟನೀಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಹೇಳ್ಬಿಟ್ಟನು, ಗುರುವಿನ ಮಾತನ್ನು ನಾವು ಕೈಕೊಳ್ಳಲೇಬೇಕು. ಇಷ್ಟು ದೂರ ಹೋಗಿ ನಾವು ಆಹಾರವನ್ನು ತರಬೇಕು, ಇಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ದೇವರು ಏನು ಮಾಡಿದ್ದಾರೆ, ಅಲ್ಲಿ ಅದ್ಭುತ ಕಾರ್ಯ ಮಾಡಿದ. ಅವರ ಸಂಗಡ ಇದ್ದ ಕಾರಣಕ್ಕಾಗಿ ಶಿಷ್ಯರಂತ ಇದ್ದಾರೆ, ನಾವು ಸತ್ತೋಗ್ಬಿಡ್ತೀವಿ ಅಂತೇಳಿ. ಆದರೆ ಅವರು ಸತ್ತೋದ್ರ ಸಾಯಲಿಲ್ಲ. ಕಾರಣ ಏನು ಹೇಳ್ರಿ, ಅವರ ಸಂಗಡ ಯೇಸು ಇದ್ದಾನೆ. ಆ ಅಲೆಗಳು ಏನಾದಂತೆ ಎಲ್ಲ ಸ್ಟಾಪ್ ಆದವು ಪ್ರಿಯರೇ. ಸಮುದ್ರವೆಲ್ಲ ಶಾಂತವಾಯಿತು. ಅವರು ದಡವನ್ನು ಸೇರಿದರು ಪ್ರಿಯರೇ. ದಾನಿಯೇಲನು, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾವೀದನು ಅವರಿಗೆ ಕೇಳು ಬಂದವು. ಆದರೆ ಅವರನ್ನು ಏನು ಮಾಡಲಿಲ್ಲ, ಮುಳುಗಿಸಲಿಲ್ಲ. ಕಾರಣ ಏನಂತಂದರೆ ದೇವರು ಅವರ ಸಂಗಡ ಇದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೂ ನಾನು ಎದುರೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನೀನು ದೇವರ ಮೇಲೆ ಆತುಕೊಂಡಂಥ ಭಕ್ತಿಯನ್ನು ಮಾಡ್ತಾ ಇದೀಯಾ? ನಿನ್ನ ಭಕ್ತಿ ಯಾವ ರೀತಿಯಾಗಿದೆ? ದೇವರನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ, ಸ್ವಂತ ಒಡೆಯನನ್ನಾಗಿ, ಸ್ವಂತ ದೇವರನ್ನಾಗಿ, ಆತನು ಒಬ್ಬಾತನೇ ರಕ್ಷಕನನ್ನಾಗಿ ನೀನು ತಿಳಿದುಕೊಂಡಿದೀಯಾ? ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ನೀನು ಪಾಪ ಬಂಧನದಲ್ಲಿ, ಶಾಪ ಬಂಧನದಲ್ಲಿ, ಲೌಕಿಕ ಆಶಾ ಪಾಶಗಳಲ್ಲಿ ಸಿಲುಕಿಕೊಂಡಂಥ ವ್ಯಕ್ತಿಯಾಗಿರುವಾಗ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ, ನನ್ನ ಬಳಿಗೆ ಕರೆದಿದ್ದೇನೆ. ನಾನು ನಿನ್ನ ಹತ್ತಿರದಲ್ಲಿ ಇರಬೇಕಂತೇಳಿ ಇಷ್ಟಪಟ್ಟು ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸಲಾರದ ಹಾಗೆ ಇರುವುದಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಪ್ರಿಯರೇ. ಈ ಸಮಯದಲ್ಲಿ ಆ ದೇವರು ನಿನ್ನ ಹತ್ತಿರವಿರುವುದೇ ಆದರೆ ನಿನಗೆ ಕೇಡಲ್ಲ,
ನಿನಗೆ ದೇವರು ಮೇಲನ್ನೇ ತರ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಅದ್ಭುತವಾಗಿ ಪುನರುತ್ಥಾನ ದಿನಗಳಲ್ಲಿ ಅಪ್ಪ ಅದ್ಭುತವಾಗಿ ನನ್ನ ಆಲಯದಲ್ಲಿ ಸಭೆಯಾಗಿ ಕೂಡುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತಾನೆ. ಅದ್ಭುತವಾಗಿ ದೇವರೇ, ಹೌದು ಸ್ವಾಮಿ, ನೀನು ನಮ್ಮ ಸಂಗಡ ಇಲ್ಲದೆ ಹೋಗಿದರೆ, ನೀನು ನಮ್ಮನ್ನು ಆರಿಸಿಕೊಳ್ಳದೆ ಹೋಗಿದರೆ ಸ್ವಾಮಿ, ಲೋಕದಲ್ಲಿ ಪಾಪಕ್ಕಾಗಿ ಪಾಪದಲ್ಲಿ ನಾವು ಮರಣದಲ್ಲಿ ಸಿಕ್ಕಿ ನರಳಿ ಸಾಯಬೇಕಾದಂತ ಸ್ಥಿತಿಯಲ್ಲಿದ್ದಂತೆ ನಮ್ಮನ್ನ ದೇವರೇ ನಿನ್ನ ಆಲಯದಲ್ಲಿ ಕೂಡಿ ಬರತಕ್ಕಂಥ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಮಹಿಮೆಪಡಿಸುವಂತ ಮಕ್ಕಳಾಗಿ ಮಹಿಮೆಯ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡಂತ ವಿಧಾನಕ್ಕಾಗಿ ದೇವರೇ ನಾನು ಸ್ತೋತ್ರ ಮಾಡ್ತೇನಪ್ಪ. ಅದ್ಭುತವಾಗಿ ಆತ್ಮನುಡಿಗಳನ್ನು ಪ್ರಕಟ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದ್ಭುತವಾಗಿ ದೇವರೇ, ಹೌದು ಸ್ವಾಮಿ, ಯಾವ ರೀತಿಯಾಗಿ ದೇವರೇ 40 ವರ್ಷಗಳ ಕಾಲ ಇಸ್ರಾಯೇಲ್ ಜನರ ಸಂಗಡ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ದೇವರೇ 40 ವರ್ಷಗಳ ಅವರನ್ನ ಪೋಷಿಸಿದೆಪ್ಪ. ಅವರ ಸಂಗಡವಿದ್ದು ಎಂತೆಂತ ದೊಡ್ಡದ ಮಹಿಮೆಯ ಕಾರ್ಯಗಳನ್ನು ನೀನು ಮಾಡಿದೆ ಸ್ವಾಮಿ. ಅಂತ ಕಾರ್ಯಗಳನ್ನು ಜೀವನದಲ್ಲಿ ನೀನು ಮಾಡಿದೀಯಪ್ಪ, ಮಾಡ್ತಾ ಇದೆಯಾ ಸ್ವಾಮಿ. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಅದೇ ರೀತಿ ಅವ್ರ ಜನ ಸಂಗಡ ಇದ್ದಂತ ಒಂದು ಮಹಿಮೆಯ ಒಂದು ಪ್ರಸನ್ನತೆ ಸ್ವಾಮಿ ನಮ್ಮ ಸಂಗಡಗಳು ಇರ್ಲಿಕ್ಕೆ ಆಗುವಂತೆ ದೇವರೇ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಅದ್ಭುತವಾಗಿ ನೀನು ಆಶೆ ಉಂಟು ಮಾಡಿ ಕರ್ತನೆ. ಅದ್ಭುತವಾಗಿ ಸ್ವಾಮಿ, ಅನೇಕ ಭಕ್ತಿವಂತರ ಜೀವಿತದಲ್ಲಿ ಇದ್ದು ನೀನು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದೆ ಸ್ವಾಮಿ. ಅದೇ ರೀತಿ ನಮ್ಮ ಸಭೆಯ ಸಂಗಡವಾಗಿ ನಮ್ಮ ಸಂಗಡ ಇದ್ದು ನೀನು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಮ್ಮ ನಡೆಸು ಸ್ವಾಮಿ. ಅದೇ ರೀತಿ ಕರ್ತನೆ ಅಪ್ಪ ದೇವರು, ಅನೇಕ ಸ್ವಾಮಿ ಅಪೊಸ್ತಲರು 12 ಮಂದಿ ಅಪೊಸ್ತಲರ ಜೊತೆಯಾಗಿದ್ದು ನಡೆಸಿದಂತ ಕಾರ್ಯಗಳು ಸ್ವಾಮಿ. ಅಪ್ಪ ಆವತ್ತು ದಿನಗಳಲ್ಲಿ ದೇವರು ಯಾವ ರೀತಿಯಾಗಿ ಸಮಾರ್ಯ ಪಟ್ಟಣದಲ್ಲಿ ಯಾವ ರೀತಿಯಾಗಿ ಸ್ವಾಮಿ ಒಂದು ನಿನ್ನ ರಕ್ಷಣೆ ಮಾರ್ಗಕ್ಕೆ ಬಂತು, ಯಾವ ರೀತಿಯಾಗಿ ಸಮಾರ್ಯ ಸ್ತ್ರೀಯನ್ನು ಜೊತೆಯಾಗಿದ್ದಾಗ ದೇವರೇ ಕಂಡಂಗ ದರ್ಶನವನ್ನ ದೇವರೇ ಆ ಒಂದು ದಿನಗಳಲ್ಲಿ ಸಮಾರ್ಯ ಪಟ್ಟಣ ಯಾವ ರೀತಿಯಾಗಿ ರಕ್ಷಣೆ ಮಾರ್ಗಕ್ಕೆ ಬಂತು ಸ್ವಾಮಿ. ಅದೇ ರೀತಿ ಸ್ವಾಮಿ ನಮ್ಮ ಗ್ರಾಮವು ರಕ್ಷಣೆ ಮಾರ್ಗದಲ್ಲಿ ಬರ್ಲಿಕ್ಕೆ ಆಗುವಂತೆ ದೇವರೇ ಸಮಾರ್ಯ ಸ್ತ್ರೀಯೋಪಾದಿಯಲ್ಲಿ ನಮ್ಮ ಸ್ತ್ರೀಯರು ಸ್ವಾಮಿ, ನಮ್ಮ ಸಭೆ ಸ್ತ್ರೀಯರು ಸ್ವಾಮಿ, ಅನೇಕರು ಸ್ವಾಮಿ ನಮ್ಮ ಗ್ರಾಮ ರಕ್ಷಣೆ ಮಾರ್ಗ ಬರ್ಲಿಕ್ಕೆ ಆಗುವಂತ ಅನೇಕ ಆತ್ಮಗಳನ್ನು ಸಂಪಾದಿಸಲಿಕ್ಕೆ ಆಗುವಂತೆ ದೇವರೇ ದೊಡ್ಡ ಕಾರ್ಯಗಳನ್ನು ಮಾಡಪ್ಪ. ನಮ್ಮ ಗ್ರಾಮದಲ್ಲಿ ಉಜ್ಜೀವನ ಕಾಣ್ಲಿಕ್ಕೆ ಆಗುವಂತೆ ನನ್ನ ಗ್ರಾಮವು ಸ್ವಾಮಿ ನಶಿಸಿ ಹೋಗಬಾರದಪ್ಪ. ಯಾವ ಕೆಡುಕನ ಕೈಗೆ ಸಿಗಬಾರದು ಸ್ವಾಮಿ. ಯಾವ ಕುಟುಂಬಗಳು ಸ್ವಾಮಿ ಹಾಳಾಗಿ ಹೋಗಬಾರದಪ್ಪ ದೇವರು. ಎಲ್ಲವೂ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ನಮ್ಮ ಗ್ರಾಮವನ್ನು, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ತಾಲೂಕುಗಳನ್ನು ಸ್ವಾಮಿ ನಿನ್ನ ಹಸ್ತಗೊತ್ತಿದ್ದೇವೆ ಸ್ವಾಮಿ. ನಿನ್ನ ಚಿತ್ತದ ಪ್ರಕಾರವಾಗಿ ನಿನ್ನ ರಾಜ್ಯವು ಕಟ್ಟಲಿಕ್ಕೆ ಆಗುವಂತೆ ಸಹಾಯ ಒದಗಿಸಪ್ಪ. ಎಲ್ಲರ ಮೇಲೆ ಸ್ವಾಮಿ ಅಂತ್ಯ ಕಾಲದಲ್ಲಿ ನನ್ನ ಆತ್ಮನ ಸುರಿಸಿ ವಾಗ್ದಾನ ಮಾಡಿದೆಪ್ಪ. ಆ ವಾಗ್ದಾನದ ಪ್ರಮಾಣವಾಗಿ ದೇವರು ಎಲ್ಲರ ಮೇಲೆ ನಿನ್ನ ಆತ್ಮನ ಸುರಿಸಿ ನೀನೇ ದೇವರನ್ನು ತಿಳ್ಕೊಳ್ಳಿಕ್ಕಾಗುವಂತೆ ಸಹಾಯ ಒದಗಿಸಪ್ಪ. ಅದ್ಭುತವಾದ ಕಾರ್ಯ ಉಂಟು ಮಾಡಿ ಇಮ್ಮಾನುವೇಲನಾದಂತ ದೇವರೇ ನೀನು ನಮ್ಮ ಸಂಗಡವಿದ್ದಿ ಎಂದು ನಾವು ನಂಬಿದ್ದೇವಪ್ಪ. ಹೌದು ಸ್ವಾಮಿ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರುವಂತ ವಾಗ್ದಾನದ ಮಾಡಿದ ಪ್ರಮಾಣವಾಗಿ ದೇವರೇ ಅಪ್ಪ ನೀನು ನಮ್ಮ ಸಂಗಡ ಇದ್ದುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ವಿಧದಲ್ಲಿ ಸ್ವಾಮಿ ನೀನು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದೆಯಪ್ಪ. ಅದೇ ರೀತಿಯಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ನನ್ನ ಗ್ರಾಮದಲ್ಲಿ ದೇವರೇ ಒಂದು ದೊಡ್ಡ ಆಲಯವನ್ನು ಕಟ್ಟಲಿಕ್ಕೆ ಆಗುವಂತ ಎಲ್ಲ ರೀತಿ ಸ್ಥಳದ ಅನುಕೂಲಗಳನ್ನ, ಮನಿ ಮೆಟೀರಿಯಲ್ಸ್ಗಳನ್ನ ಎಲ್ಲ ರೀತಿ ಅನುಕೂಲ ಮಾಡಪ್ಪ. ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಸೈತಾನನ ಶಕ್ತಿಗಳನ್ನ, ವಿಗ್ರಹಾರಾಧನೆ ಶಕ್ತಿಗಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಕಟ್ಟಿ ಹಾಕಿ ಲಯಪಡಿಸ್ತಾ ಇದ್ದೇವೆ ಸ್ವಾಮಿ. ಸಂಪೂರ್ಣವಾದಂತ ಒಂದು ಬಿಡುಗಡೆಯನ್ನು ದಯಪಾಲಿಸಿ, ಸಂಪೂರ್ಣವಾಗಿರುವಂತ ಕೃಪೆಯನ್ನು ದಯಪಾಲಿಸಪ್ಪ. ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಡಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನ್ಯತೆ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ, ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡದಲ್ಲಿ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಓಕೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತ